ಮೇಡಮ್ ಕಾಲು ಕೂತು ನೀವು ಆಶೀರ್ವಾದ ತಗೋಬೇಕು. ಇದನ್ನ ಫೋಕಸ್ ಮಾಡಿ ಕೇಳಿಸ್ಕೊಳ್ಳಿ. ನೀವು ಆಶೀರ್ವಾದ ಮೇಡಮ್ ಹತ್ರ ತಗೊಂಡಾಗ ಮೇಡಮ್ ನಿಮ್ಗೆ ಏನಂತ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಿಮ್ಗೆ ಬರೆಯಕ್ಕೆ ಹೇಳ್ತೀನಿ. ಆಮೇಲೆ ಮತ್ತೆ ಮೇಡಮ್ ಹತ್ರ ನೀವು ಆಶೀರ್ವಾದ ತಗೊಂಡ್ಮೇಲೆ ನಿಮಗೆ ಹೆಂಗ ಅನ್ನಿಸ್ತು, ಸೊ ಮೇಡಮ್ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕು. ಆ ತರ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ನೀವು ಇರೋ ಕಡೆಯಿಂದ ನಡ್ಕೊಂಡು ಬಂದು ನೀವು ಯಾವ ತರ ಮೇಡಮ್ ಕಾಲಿಗೆ ಬೀಳ್ತೀರಾ, ಮೇಡಮ್ ನಿಮ್ಗೆ ಯಾವ ತರ ಆಶೀರ್ವಾದ ಮಾಡ್ತಾರೆ ಅಂಡ್ ಏನು ಅಂತ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಬ್ಬರು ಒಂದೇ ಸಲ ಮಾಡಲ್ಲ. ಮಾಡ್ಕೊಳ್ಳಿ, ಹಾಗೆ ನೀವು ತಗೊಂಡ್ರೆ ಹೇಗಿರುತ್ತೆ ಅಂತ ಗೆಸ್ ಮಾಡ್ಬೇಕು. ವಿಜುವಲೈಸ್ ಮಾಡಿ, ನೆನ್ಸ್ಕೊಳ್ಳಿ ಹೇಗಿರುತ್ತೆ ಅಂತ. ನೀವೇ ಬರ್ಬೇಡಿ. ಓಕೆನಾ? ತಗೊಂಡ್ರೆ ಎಲ್ಲ ಆಶೀರ್ವಾದ. In our school, ma'am, you are my favorite teacher. Thank you so much. ನನಗೆ ನಿಜವಾಗಿ ಆಶೀರ್ವಾದ ಬಂದಿದೆ ಮತ್ತು ಆಶಿಸುತ್ತೇನೆ. ಓಕೆ, ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಖುಷಿ ಆಯಿತು. ನನಗೆ ಟೀಚರ್ ಅಂದ್ರೆ ತುಂಬಾ ಇಷ್ಟ. ಟೀಚರಿಂದ ವಿಜ್ಞಾನ ಕಲಿತಿದೆ. I am strong as lion. Why you teach in the class, ma'am? You are very good. I feel like I have confidence. I feel like I have more energy to do things. Thank you because you gave me a blessing. ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಫ್ರೆಂಡ್ಶಿಪ್ ಬಗ್ಗೆ and you are the good teacher in the school. You are my favorite teacher. You can teach today also. Yes, I can teach every day. ನನಗೆ ತುಂಬಾ ಖುಷಿ ಆಯಿತು. ಐ ಲೈಕ್ ಆರ್ಡಿನೆಸ್. ನನಗೆ ಚೆನ್ನಾಗಿ ಪಾಠ ಮಾಡ್ತಾರೆ, ಅದಕ್ಕೆ ತುಂಬಾನೇ ಖುಷಿ. ನನಗೂ ಅಷ್ಟೇ ತುಂಬಾ ಖುಷಿ. ಸ್ಟ್ರಾಂಗ್, ಐ ಆಮ್ ಹ್ಯಾಪಿ. I feel happy. I feel strong and I feel happy. I feel strong and I look nice. All after me. I feel strong. Anyways, I am happy. I feel strong and happy. I feel my mom. Even you are also my senior. I take your blessings with the teacher. I feel good. I feel strong and happy. ನನಗೆ ಶಕ್ತಿ ಬಂತು. I feel strong and happy. ಇವಾಗ ಫಸ್ಟ್ ಕೂತ್ಕೊಳ್ಳಿ. ನೆಕ್ಸ್ಟ್ ಯಾರು ಇವ್ರಿಬ್ರ ಇವಾಗ ಆಡ್ತಾ ಇರೋದು. ಓಕೆ, ಇವನ್ನ ಚೇಂಜ್ ಮಾಡ್ತಾ ಇರೋದು ಯಾರು? ಓಕೆ, ರನ್. ಓಕೆ, ಇಬ್ರು ಔಟ್. ಔಟ್ ಆಗಿರೋದನ್ನ ಫೋನ್ ಮಾಡಿ, ಫೋನ್ ಆಗಿರೋದು
ಇಲ್ಲ ಇಲ್ಲ ಔಟ್ ಆಗಿದ್ದ ಆಸಿಡ್ ಬೇಸ್ ಓಕೆ ಆಸಿಡ್ ಮತ್ತೆ ಬೇಸ್ ಅದು ಆಸಿಡ್ ಕ್ಯಾರೆಕ್ಟರ್ಸ್ ನ್ಯೂಟ್ರಲೈಸ್ ಕೇಳಿಸ್ಕೋಬೇಕು ಆಸಿಡ್ ಮತ್ತೆ ಬೇಸ್ ನ್ಯೂಟ್ರಲೈಸ್ ಆಸಿಡ್ ಕ್ಯಾರೆಕ್ಟರ್ ಇರಲ್ಲ ಬೇಸ್ ಕ್ಯಾರೆಕ್ಟರ್ ಇರಲ್ಲ ಇದು ಮತ್ತೆ ನಾರ್ಮಲ್ ಯೆಲ್ಲೋ ಕಲರ್ ಮಾಡಿದ್ರೆ ಕನ್ಫ್ಯೂಷನ್ ಆಗಿದೆ ಬೇಸ್ಡ್ ಆನ್ acid and bases neutralization. Let us ಶಾಲೆಯ ಮುಖ್ಯೋಪಾಧ್ಯಾಯರ ಶ್ರೀಯುತ ಭಾಸ್ಕರ್ ಸರ್ ಒಂದು ಚಾರ್ಜರ್ ಓಕೆ ವಿಡಿಯೋ ರೆಕಾರ್ಡ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಅರ್ಷಿತಾ. ಅಕ್ಷಿತಾ ಅವ್ರ ಅಣ್ಣನು ಜಾಯ್ನ್ ಆಗ್ಬೋದು, ಹೆಲ್ಪ್ ಮಾಡಿದ್ರು. ಬಟ್ ಇದನ್ನ ಮಾಡೋದಕ್ಕೆ ಬಹಳಷ್ಟು ಟೈಮ್ ತಗೊಳುತ್ತೆ, ಕಷ್ಟನೂ ಆಗುತ್ತೆ. ಅವಳು ಮಾಡಿದಾಳೆ, ಮಾಡೋಕ್ಕಿಂತ ಮುಖ್ಯವಾಗಿ ಎಕ್ಸಿಬಿಟ್ ಮಾಡಿದಾಳೆ. ಅವನ್ನ ಹೆಲ್ಪ್ ಮಾಡಿರ್ಬೋದು, ಬಟ್ ಅವ್ನ ಧೈರ್ಯ ತಗೊಂಡಿಲ್ಲ ಇದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಸೊ ಆ ಧೈರ್ಯಕ್ಕೆ ನಾನು ನಿಮಗೆ ಸೆಕೆಂಡ್ ಪ್ಲೇಸ್ ಕೊಡ್ತೇನೆ. ಕ್ಲಾಪ್ ಹಾಕಿ. ಯಾವಾಗಲೂ ಆಕ್ಟಿವ್ ಆಗಿರ್ತಾಳೆ. ಪ್ರತಿಯೊಬ್ಬರಿಂದ ನಾವು ಏನಾದ್ರು ಕಲಿಬೇಕಲ್ಲ, ಹೌದಲ್ವಾ? ಲಾಭಾಸಿ ಅವರಿಗೆ ಅದು ಕಾನ್ಸೆಪ್ಟ್ ನೋಡಿ ತುಂಬಾ ಓಕೆ. ಹಾಗೆ ಡ್ರಾಯಿಂಗ್ ಅಲ್ಲೂ ಕೂಡ 3 ಪ್ರೈಸಸ್ ಪಾರ್ಟಿಸಿಪೇಟ್ ಆಗುತ್ತೆ. ಮೇಡಮ್ ನೀವು ಈ ಕಡೆ ಬನ್ನಿ. ಖೋಖೋ ಆಡೋದಿಲ್ಲ ಈಗ. ಹೇಗೆ ಮನ್ಸಲ್ಲಿ ಏನೋ ಹೋಗ್ತಾ ಇತ್ತು
ಎರಡು ರೋಲ್ ಪ್ಲೇ ಮಾಡಿದ್ದೀರಾ ನೀವು? ಅದಕ್ಕೆ ಏನ್ ಬೇಕು? ಒಮ್ಮೆ ಹಿಡಿಬೇಕಂದ್ರೆ ಟೀಮಲ್ಲಿ ಏನು ಕೋಆರ್ಡಿನೇಷನ್ ಹೌದಾ? ಮಾಡಕ್ಕಾಗುತ್ತಾ? ನಿನಗೆ ತುಂಬಾ ಇಷ್ಟ ಆಗಿದೆ. ಎಲ್ಲ ಇಷ್ಟ ಆಯ್ತು. ಯಾವ್ದು ನಿಮಗೆ ಓಕೆ ನಾನು ಇನ್ನ ಜಾಸ್ತಿ ಕಲಿಬೇಕು ಅನ್ಸಿದ್ಯೋ? ಬ್ರೇಕ್ ಮಾಡಿ. ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ. ಅವ್ರನ್ನ ಫ್ಯಾನ್ ಮಾಡ್ಕೊಂಡಿದ್ದಾರೆ. ಖೋಖೋಲಿ ಏನ್ ಕಲ್ತಿದ್ದೀರಾ? ಏನದು? ಹ್ಯಾಪಿ ಹಾರ್ಮೋನ್ಸ್ ಅನ್ನೋದು ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಇದು ಸ್ಟ್ರೆಸ್ ಮಾಡಿದ್ರೆ ಟೆನ್ಷನ್ ಬಗ್ಗೆ ಹೆಲ್ಪ್ ಆಗುತ್ತೆ. ಅದು ಯಾವಾಗ ಅನ್ನೆಸ್ತರ ಯೋಚನೆಗಳಿರುತ್ತೆ ನಮಗೆ ಕಾವಾಗಲ್ಲ. ಫಿಸಿಕಲ್ ಬಾಡಿ ಮೂವ್ಮೆಂಟ್ ಬಂದ ತಕ್ಷಣ ಎನರ್ಜಿ ಬೇಕಾಗುತ್ತೆ. ಅವನು ಎಕ್ಸ್ಪೆರಿಮೆಂಟ್ ತಂಗಿ ಮಾಡ್ಬಿಟ್ಟು ಅವ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದ. ಇಲ್ಲ, ಅವನು ಅವ್ರ ತಂಗಿ ಹೆಲ್ಪ್ ಮಾಡಿದ. ಹೆಲ್ಪ್ ಮಾಡಕ್ಕೂ ಬೇಕು. ಅವನು ಕ್ಲಾಪ್ ಮಾಡಿ. ನಾಳೆ ಡ್ರಾಯಿಂಗ್ ಮಾಡ್ಕೊಂಡು ಇಲ್ಲೋಗ. ತುಂಬಾ ಇಷ್ಟ ಆಯ್ತು. ಹೇಳಿ ಕೇಳಿ. ನಮ್ಮಲ್ಲಿ 5 days ಹೇಳ್ಕೊಟ್ಟಿದ್ದಾರಲ್ಲ, ಈಗ ಎಲ್ಲಾನು ಯೂಸ್ ಆಗುವಂಥದ್ದು. ಸರ್ ಅಂದ್ರೆ ಈಗ ನಾವು 5 ದಿನ ಕಲ್ತಿದ್ದೀವಿ, ನಿಮ್ಗೆ ಇವತ್ತೇ ಸ್ಟಾಪ್ ಮಾಡ್ಬೋದು. ಇದು ಏನ್ ಮಾಡ್ತಾ ಹೋಗ್ಬೇಕು? ನೀವು ಅಷ್ಟೇ ಇಷ್ಟು ದಿನ ಏನು ಹೇಳ್ಕೊಟ್ಟು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮಾತ್ರ ಎಲ್ಲ ಯೂಸ್ ಆಗುತ್ತೆ. ಇಲ್ಲ ನೀವು ಹೀಗೆ ಬಿಟ್ಬಿಟ್ಟಾರಂಗೆ ಸ್ಟಾಪ್ ಆಗ್ಬೇಕು. ಸೊ ಇದನ್ನ ಹಲವಾರು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದಾರೆ. ಸರ್ ಒಂದೊಂದು ಡೈಲಿ ಒಂದೊಂದು ಟೀಮ್ನ ಇಟ್ಕೊಂಡು ಹೇಳ್ಕೊಟ್ಟು ಒಂದೊಂದು ಕೋಶಗಳನ್ನ ಇಟ್ಕೊಂಡು ಒಂದೊಂದು ಕೂಡ ಇನ್ನು ಹೊರಗಡೆ ಹೋಯ್ತು ಅಂತಂದ್ರೆ ನಮ್ಗೆ ಎಷ್ಟೊಂದು ವಿಷಯ ನಾವು ಫ್ಯೂಚರ್ ಕೂಡ ಯೂಸ್ ಆಗಬೇಕು ಅಂತ ತುಂಬಾ ಇತ್ತು. ಈಗ ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕು ಒಂದು ಯೂನಿಟಿ ಅನ್ನೋದು ಬೇಕು. ಏನು ಕೊಪ್ಪಳದಲ್ಲಿ ಒಬ್ಬರೇ ಗೆಲ್ಲಕ್ಕಾಗುತ್ತಾ? ಸೊ ಆಗ್ಲಿಕ್ಕಾಗಲ್ಲ. ಸೊ ಅದಿದೆ ಟೀಮ್ ವರ್ಕ್, ಎಲ್ಲರೂ ಒಟ್ಟಾಗಿ ಸಾಧಿಸುವಂಥದ್ದು. ಆಮೇಲೆ ಇದೊಂದು ಸೈನ್ಸ್ ಮಾಡಲ್, ಸೊ ಅದನ್ನು ಕೂಡ ಅಷ್ಟೇ. ಫಸ್ಟ್ ದಿನ ಇಬ್ಬರೇ ಮಾಡ್ಕೊಂಡ್ಬಂದಿದ್ವಿ, ಒಬ್ಬರೇ ಮಾಡ್ಕೊಂಡ್ಬಂದಿದ್ವಿ. ಎರಡನೇ ದಿನ ಎಷ್ಟು ದಿನ ಮಾಡ್ಕೊಂಡ್ಬಂದಿದ್ವಿ. ಜಸ್ಟ್ ಒಂದೇ ದಿನಕ್ಕೆ ನಿಮ್ಮಲ್ಲಿರುವಂಥ ಎಷ್ಟೊಂದು ಐಡಿಯಾಸ್ ಎಲ್ಲ ಹೊರಗಡೆ ಬಂತು. ಸೊ ಇದನ್ನ ಸ್ವಲ್ಪ ಟೈಮ್ ಟು ಟ್ರೈನ್ ಆಗ್ತಿತ್ತು. ಜಾಸ್ತಿ ಯೂಸ್ ಆಗ್ತಿತ್ತು. ಅಂದರೆ ನಮ್ಮ ಬ್ರೈನನ್ನ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇಟ್ಕೊಂಡ್ಬಿಟ್ಟು ಏನಾಗುದಿಲ್ಲ, ವರ್ಷ ಹಾಗೆ ಇಟ್ಕೊಂಡ್ಬಿಟ್ಟಿಲ್ಲ. ಚೂರು ಪುಷಪ್ ಕೊಟ್ಟರೆ ಸಾಕು, ಏನಾಗ್ತದೆ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಯೂಸ್ ಮಾಡ್ಕೊಂತ ಸರ್ ಒಂದು ಫೈನಾನ್ಸಿಗೆ ಹಲವಾರು ವಿಷಯ ನಿಮ್ಗೆ ತಿಳ್ಕೊಂಡಿದ್ದಾರೆ. ಮೇಡಮ್ ಆಗಿ ಎಲ್ಲರೂ ಪರವಾಗಿ ಯೂನಿಟಿ ಇದೆ. ಈಗ ಸಿನಿಮಾದಲ್ಲಿ ಆಟ ಆಡೋದು ಅಷ್ಟೇ, ಈಗ ಅಭಿವೃದ್ಧಿ ಸಿಕ್ಕಾಡ್ತಾ ಇರೋದು ಮಾಡೋದು ಎಲ್ಲ ಗುಂಪು ಟೀಮ್ ವೈಸ್ ಆಗಿ ಇಟ್ಕೊಂಡ್ಬಿಡ್ತಾರೆ. ಕೋಆರ್ಡಿನೇಷನ್ ಇತ್ತು ಅಂದ್ರೆ ಫ್ರೆಂಡ್ಶಿಪ್